ಬೆಂಗಳೂರಿನ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಉತ್ತರ ಭಾರತದ ಸಂಸದರು ನಡೆಸುತ್ತಿದ್ದ ಹಿಂದಿ ದಿವಸ ಆಚರಣೆಗೆ ತಡೆಯೊಡ್ಡಿದ ಆರೋಪದ ಹಿನ್ನೆಲೆಯಲ್ಲಿ ಹಲವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಂಧಿಸಿರುವುದನ್ನು ಖಂಡಿಸಿ ಮಂಡ್ಯದಲ್ಲಿ ಕರವೇ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ಪ್ರತಿಭಟಿಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಕನ್ನಡ ಹೋರಾಟಗಾರರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ಖಂಡಿಸಿ ಹೋರಾಟ ಮಾಡುತ್ತಿದ್ದ ಕರವೇ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ. ಕನ್ನಡ ಪರ ಹೋರಾಟ ಮಾಡುವ ಕನ್ನಡಿಗರ ಮೇಲೆ ಸರ್ಕಾರ ದೌರ್ಜನ್ಯ ನಡೆಸುತ್ತಿರುವುದು ಖಂಡನೀಯ. ಕೂಡಲೇ ಕನ್ನಡ ಪರ ಹೋರಾಟಗಾರರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ನಮ್ಮ ತೆರಿಗೆ ಹಣದಲ್ಲಿ ಪಂಚತಾರ ಹೋಟೆಲ್ನಲ್ಲಿ ಉತ್ತರ ಭಾರತದ ಸಂಸದರು ಬಂದು ಕರ್ನಾಟಕದಲ್ಲಿ ಹೇಗೆ ಹಿಂದಿ ಏರಿಕೆಯನ್ನು ಮಾಡಬೇಕು, ಹಿಂದಿ ಬೆಳವಣಿಗೆ ಮಾಡಬೇಕು ಅಂತೇಳಿ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು 50ಕ್ಕೂ ಹೆಚ್ಚು ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಗೆ ಪಾಲ್ಗೊಂಡಿದ್ದರು. ಆ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕುತಂತ್ರದ ಕೇಂದ್ರ ಸರ್ಕಾರದ ಹಿಂದಿ ಏರಿಕೆಯ ಏನಿವತ್ತು ದಬ್ಬಾಳಿಕೆ ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಸಚಿವರುಗಳು ಸೇರಿಕೊಂಡು ಕುತಂತ್ರದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರ 43ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧಿಸಿ ಇವತ್ತು ಜೈಲು ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂಪೂರ್ಣ ಸಪೋರ್ಟ್ ಕೊಡೋಂಗೆ ರಾಜ್ಯ ಸರ್ಕಾರದ ಕೆಲವು ಸಚಿವರು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನೋ ಮಾಡೋರೆ ಅನ್ನಂಗೆ ಏನೋ ಭಯೋತ್ಪಾದಕರ ರೀತಿ ನಡೆಸ್ಕೊಳ್ಳುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಇವತ್ತು ಯಾವ ರೀತಿ ನಿಂತಿದ್ದೀವಿ ಕರ್ನಾಟಕದಲ್ಲಿ, ಕನ್ನಡಿಗರ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಇವತ್ತು ಉದ್ಯೋಗದಲ್ಲಿ ಹಿಂದಿಯ ದಬ್ಬಾಳಿಕೆ, ಉದ್ಯೋಗನ ಆವರಿಸ್ಕೋದ್ರೆ ಹಿಂದಿಯರು, ಇವತ್ತು ವ್ಯವಹಾರದಲ್ಲಿ ಹಿಂದಿಯರು, ಇವತ್ತು ಬ್ಯಾಂಕಿಂಗಲ್ಲಿ ಹೋದರೆ ಎಲ್ಲ ಹಿಂದಿ ಭಾಷೆ ಜನ, ಪೋಸ್ಟ್ ಆಫೀಸ್ಗೆ ಹೋದ್ರೆ ಹಿಂದಿ ಭಾಷೆ ಜನ, ಕೇಂದ್ರ ಸರ್ಕಾರದ ಯಾವುದೇ ಒಂದು ಸಂಸ್ಥೆಗೆ ಹೋದರೆ ಹಿಂದಿ ಭಾಷೆ ಜನ. ಇವತ್ತು ಯಾಕಂದರೆ ಕನ್ನಡಿಗರು ಕೈಕಟ್ಟಿ ಎಷ್ಟು ದಿನ ನಿಂತು ಕುಣ್ಕೋಬೇಕಾಗ್ತದೆ, ಎಷ್ಟು ದಿನ ನಾವು ಕೈಕಟ್ಟಿ ನಿಲ್ಲಬೇಕಾಗುತ್ತೆ, ನಿರುದ್ಯೋಗಿಗಳು ಎಷ್ಟು ದಿನ ಆಗಬೇಕಾಯ್ತು. ಇವತ್ತು ಆರ್ಥಿಕವಾಗಿ ಕುಣ್ತಾ ಇದ್ದೀವಿ. ಇವತ್ತು ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ತಾಜ್ ವೆಸ್ಟ್ ಎಂಡ್ ಅಂತ ಒಂದು ಪಂಚತಾರ ಹೋಟೆಲಲ್ಲಿ ಉತ್ತರ ಭಾರತದ ಹಲವಾರು ಸಂಸದರು ಬಂದು ಇವತ್ತು ಕರ್ನಾಟಕದ ನೆಲದಲ್ಲಿ ಹಿಂದಿ ಭಾಷಾ ಆಚರಣೆ ಮಾಡ್ತಾರೆ, ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಇವತ್ತು ಎಲ್ಲೂ ಬಂದು ನಿಂತಿದ್ದೀವಿ. ಯಾಕೆ ದೇಶದ 22 ಭಾಷೆನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ 22 ಭಾಷೆಗೂ ಸಮಾನವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಹಾಗೆ ಕನ್ನಡಕ್ಕೂ ಸಮಾನವಾದ ಕೊಟ್ಟಿದ್ದಾರೆ. ಬರೀ ಒಂದು ಭಾಷೆಯ ಒಂದು ಬೆಳವಣಿಗೆಗೆ ಇಡೀ ದೇಶದ ಜನರ ತೆರಿಗೆ ಹಣವನ್ನು ವ್ಯರ್ಥ ಮಾಡ್ತಾ ಇದ್ರಲ್ಲ, ಇದು ಎಷ್ಟು ಸರಿ? ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತನ ಏನಿವತ್ತು ಬಂಧಿಸಿದೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ, ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಏನಾದರೂ ಇವತ್ತು ಸಂಜೆ ಒಳಗೆ ಬಿಡುಗಡೆ ಮಾಡಲಿಲ್ಲ ಅಂದರೆ ನಾಳೆ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಕ್ರಾಂತಿ ಸ್ಟಾರ್ಟ್ ಆಗ್ತದೆ. ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡಲು ಮುಂದಾಗಿದೆ. ಈ ನಡೆಯನ್ನು ಕೈಬಿಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರೇ ಉದ್ಯೋಗ ವಂಚಿತರಾಗುತ್ತಿದ್ದಾರೆ. ಹಾಗಾಗಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದರು. ನಾರಾಯಣಗೌಡರ ನೇತೃತ್ವದಲ್ಲಿ 25 ವರ್ಷಗಳ ಮೀರಿ ಇವತ್ತು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಹಿಂದಿ ಸಪ್ತಾಹವನ್ನು ಆಚರಣೆ ಬರ್ತಾ ಇರ್ತಕ್ಕಂಥ ಹೋರಾಟಗಳಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಇದನ್ನು ಖಂಡಿಸ್ತಾ ಬರ್ತಾ ಇದ್ದೀವಿ. ಆದರೆ ಕ್ಷಣಿಕವಾಗಿ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದರೂ ಕೂಡ ಇವತ್ತು ಏನು ಲೋಕಸಭೆ ಸದಸ್ಯರು ಕೂಡ ಇವತ್ತು ಉತ್ತರ ಭಾರತದ ಗಣ್ಯ ವ್ಯಕ್ತಿಗಳು ಬಂದು ಇಂಥ ಒಂದು ಭಾಷೆಗೆ ಉತ್ಸಾಹ ಬೆಂಬಲವನ್ನು ನೀಡೋದಕ್ಕಾಗಿ ಬಂದಿರತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯನ್ನು ಯಾವ ರೀತಿ ನಡೆಸ್ಕೊಳ್ತಾವ್ರೆ ಅನ್ನೋದಕ್ಕೆ ಇವತ್ತು ಕರ್ನಾಟಕ ರಕ್ಷಣೆಗೆ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ರೈಲ್ವೆಲ್ಲೂ ಕೂಡ ಕನ್ನಡಿಗರಿಗೆ ಕೆಲಸ ಸಿಕ್ಕೋದಂಥ ಕೆಲಸದಲ್ಲೂ ಕೂಡ ಅನ್ಯಾಯ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಹೋರಾಟವನ್ನು ಕೊಟ್ಟು ಕನ್ನಡಿಗರಿಗೆ ಕೆಲಸ ಸಿಕ್ಕುವಂಥ ಕೆಲಸವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ, ಮುಂದೇನು ಮಾಡುತ್ತೆ. ಇದು ಎಂಥ ಹೋರಾಟವನ್ನು ಉತ್ತರ ಕರ್ನಾಟಕದವರು ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ತಗ್ಗೋದಿಲ್ಲ. ಹೋರಾಟ ಎಷ್ಟೇ ಜನ ನಮ್ಮನ್ನು ಜೈಲಿಗೆ ಹಾಕಿದ್ರೂ ಕೂಡ ಈ ಹೋರಾಟ ನಡೆಸ್ತಾನೆ ಇರ್ತೀವಿ. ಪ್ರತಿಭಟನೆಯಲ್ಲಿ ಕರವೇ ಮುಖಂಡರಾದ ಶಂಕರೇಗೌಡ, MS ಚಿದಂಬರ್, ಸುಜಾತ ಕೃಷ್ಣ, ಜ್ಯೋತಿ ನಾಗಣ್ಣ ಸೇರಿ ಹಲವರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರವು ಕೆಆರ್ಎಸ್ನಲ್ಲಿ ಇಂದಿನಿಂದ ಸಾಂಕೇತಿಕವಾಗಿ ನಡೆಸಲು ಉದ್ದೇಶಿಸಿರುವ ಕಾವೇರಿ ಆರತಿಯನ್ನು ವಿರೋಧಿಸಿ ಮಂಡ್ಯ ಹಾಗೂ ಕೆಆರ್ಎಸ್ನಲ್ಲಿ ರೈತರು ಶುಕ್ರವಾರ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರರು ಬಸ್ಸಿನಲ್ಲಿ ಕೆಆರ್ಎಸ್ಗೆ ತೆರಳಿ ಅಲ್ಲಿಯೂ ಪ್ರತಿಭಟನೆ ನಡೆಸಿದರು.
5 ದಿನಗಳ ಕಾಲ ಸಾಂಕೇತಿಕವಾಗಿ ಕಾವೇರಿ ಆರತಿ ನಡೆಸುವ ಮೂಲಕ ಸರ್ಕಾರ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯರ್ಥ ಮಾಡುವ ಜೊತೆಗೆ ಮೌಢ್ಯವನ್ನು ಬಿತ್ತುವ ಕೆಲಸ ಮಾಡುತ್ತಿದೆ ಎಂದು ಹೋರಾಟಗಾರರಾದ ಸುನಂದಾ ಜಯರಾಮ್ ಕಿಡಿಕಾರಿದರು. ಕೋರ್ಟ್ನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಕಾವೇರಿ ಆರತಿಗೆ ಹಠ ಬಿದ್ದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರ ತಕ್ಷಣವೇ ಈ ಯೋಜನೆ ನಿಲ್ಲಿಸಬೇಕು. ಕನ್ನಂಬಾಡಿ ಅಣೆಕಟ್ಟು ಉಳಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಡ್ಯಾಮ್ ಸೇಫ್ಟಿ ಆಕ್ಟ್ ಅನ್ನು ತಾನೇ ರೂಪಿಸಿ ಅದೇ ಕಾನೂನನ್ನು ತಾನೇ ಉಲ್ಲಂಘಿಸ್ತಾ ಇರುವಂಥದ್ದು ಒಂದು ದುರಂತದ ವಿಷಯ ಮತ್ತು ನಾವು ಖಂಡಿಸುವಂಥ ವಿಷಯ. ಈ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ನಾವಿವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯದ ಮೂಲಕವೇ ಉಲ್ಲಂಘನೆ ಮಾಡಿರುವ ಕುರಿತು ನಾವು ಕ್ರಮಕ್ಕಾಗಿ ಒತ್ತಾಯವನ್ನು ಕೂಡ ಕೋರ್ಟಿನ ಮುಂದೆ ಇಟ್ಟಿದ್ದೇವೆ. ಈ ದಿನ ನಡೀತಕ್ಕಂಥ ಆರತಿ ಅಂತ ಒಂದು ಯೋಜನೆಯನ್ನು ತನ್ನ ಒಂದು ಅಧಿಕಾರ, ದರ್ಪ ಹಾಗೆಯೇ ಹಣದ ಒಂದು ವ್ಯವಸ್ಥಿತವಾದಂಥ ಒಂದು ದಾರಿನಲ್ಲಿ ಸರ್ಕಾರ ಇವತ್ತು ನಡೀತಾ ಇದೆ. ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಒಂದು ಮೊದಲನೇ ಸ್ಥಾನದಲ್ಲಿ ಇರ್ತವಂಥ ಅವರು ಒಬ್ಬ ಪ್ರಜೆನೇ. ಅಂಥ ವ್ಯಕ್ತಿ ಅಭಿವೃದ್ಧಿಯ ವಿಷಯ ಯೋಚನೆ ಮಾಡುವಾಗ ಮೊದಲು ಅವರ ಕರ್ತವ್ಯ ಅಣೆಕಟ್ಟೆಯನ್ನು ಕಾಪಾಡೋದಾಗಿತ್ತು, ಅಲ್ಲಿ ರಕ್ಷಣೆ ಮಾಡೋದಾಗಿತ್ತು, ಅಲ್ಲಿ ಇಡೀ ಡ್ಯಾಮ್ ಸುತ್ತ ಭದ್ರತೆಯನ್ನು ಒದಗಿಸಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಪರಿಸರ ಹಾಳಾಗದೇ ಇರೋ ಹಾಗೆ, ಜಲಮಾಲಿನ್ಯ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಿತ್ತು. ತಾವೇ ಈ ಕೆಲಸವನ್ನು ಮಾಡಿ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ. ಆ ಎಚ್ಚರಿಕೆಯನ್ನು ನಾವು ಹೇಳಲಿಕ್ಕೆ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆ ಬೋರಯ್ಯ, ಸಿ ಕುಮಾರಿ, ಶಿವಳ್ಳಿ ಚಂದ್ರು, ನಾಗಣ್ಣಗೌಡ, ಮುದ್ದೇಗೌಡ, ಇಂಡುವಾಳು ಚಂದ್ರಶೇಖರ್ ಇದ್ದರು. ಸುಗಮ ಸಂಚಾರ ಮತ್ತು ಸಾರ್ವಜನಿಕರ ಸುರಕ್ಷತೆಗಾಗಿ ಉಪಯೋಗಿಸಲು ಪೊಲೀಸ್ ಇಲಾಖೆಗೆ ಮಹಾಸಿಮೆಂಟ್ ಕಂಪನಿ ವತಿಯಿಂದ ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ನೀಡಿದೆ ಎಂದು ಜೆಡಿಎಸ್ ಮುಖಂಡ ಹಾಗೂ ಮನ್ಮಲ್ ನಿರ್ದೇಶಕ ರಾಮಚಂದ್ರು ಹೇಳಿದರು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಸುಪೇಕರ್ ರವರಿಗೆ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಿ ಅವರು ಮಾತನಾಡಿದರು. ಸಾರ್ವಜನಿಕ ಉಪಯೋಗಕ್ಕಾಗಿ ಬ್ಯಾರಿಕೇಡ್ಗಳನ್ನು ನೀಡಿರುವ ಮಹಾಸಿಮೆಂಟ್ ಕಂಪನಿಯವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು. ಈ ಕಡೆ ಒಳ್ಳೆ ಫೋಟೋ ಹೊಡ್ಕೊ ನಂಚೂರು ವರದಿಗಾರರ ಇಂದ್ರೇಶ್ ಫೋಟೋ ಸರ್ ಹತ್ರ ಬನ್ನಿ. ಜಿಲ್ಲೆಯ ಮಂಡ್ಯ ಸಿಟಿಗೆ ಮೈಯೋಮ್ ಇಂಡಸ್ಟ್ರೀಸ್ ವತಿಯಿಂದ ಮಹಾಸಿಮೆಂಟ್ ಕಂಪನಿ ವತಿಯಿಂದ ಇವತ್ತು ಸುಗಮ ಸಂಚಾರಕ್ಕೋಸ್ಕರ ನಮ್ಮ ಬ್ಯಾರಿಕೇಡ್ನ ಉಚಿತವಾಗಿ ಇವತ್ತು ನಮ್ಮ ಕಂಪನಿಯ ಆದರ್ಶ ಅವರು ಹಾಗೂ ನಮ್ಮ ಮಾರ್ಕೆಟಿಂಗ್ ಏಜೆಂಟ್ ಆದಂಥ ಅಬ್ದುಲ್ ಅವರು ಹಾಗೂ ನಮ್ಮ ಮನು ಅವರು, ಇಂಜಿನಿಯರ್ ಆದಂಥ ಮನು ಅವರು, ಸಂತೋಷ್ ಅವರು ಇವತ್ತು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟ್ರು ನವೀನ್ ಸುಪೇಕರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದರಿಂದ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲವಾಗುವಂತೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಂಪ್ನಿಯವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಏನು ಜಿಲ್ಲೆಯ ಪೊಲೀಸ್ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸರು ಕೂಡ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಸಾರ್ವಜನಿಕರು ಸದುಪಯೋಗ ಆಗಲಿ ಅಂತ ಹೇಳ್ತಾ, ಇದನ್ನ ಒಳ್ಳೆ ಕಡೆ ನಮ್ಮ ಮಹಾಸಿಮೆಂಟ್ ಕಂಪ್ನಿಯ ಒಂದು ಜಾಹೀರಾತು ಇದೆ, ಅದು ಕೂಡ ಒಳ್ಳೆಯ ಕಡೆ ನಮ್ಮ ಕಂಪ್ನಿಗೂ ಕೂಡ ಒಂದು ಜಾಹೀರಾತಾಗಲಿ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಕಂಪನಿಯ ವ್ಯವಸ್ಥಾಪಕ ಅಬ್ದುಲ್ ರೆಹಮಾನ್, ಸೀನಿಯರ್ ಸೇಲ್ಸ್ ಆಫೀಸರ್ ಆದರ್ಶ, ತಾಂತ್ರಿಕ ಅಧಿಕಾರಿಗಳಾದ ಸಂತೋಷ್, ಮನು, ಪೊಲೀಸ್ ಇಲಾಖೆ ಗಿರೀಶ್ ಸೇರಿದಂತೆ ಹಲವರಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪಾಕ್ಷಿಕ ಕಾರ್ಯಾಗಾರದ ಅಂಗವಾಗಿ ಎಸ್ಕೆ ಲ್ಯಾಬ್ ಮುಂಭಾಗ ಆಟೋ ಚಾಲಕರು, ಕಾರು ಚಾಲಕರು ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯ ಮಾತನಾಡಿ, ವಿಶ್ವ ಕಂಡಂತ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬದ ಅಂಗವಾಗಿ ಪಾಕ್ಷಿಕ ಕಾರ್ಯಾಗಾರ ಎನ್ನುವ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಹಾಗೂ ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣೆ ಅಲ್ಲದೆ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಮಳವಳ್ಳಿ ತಾಲೂಕಿನ ಎಲ್ಲ ಬಿಜೆಪಿ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಎಂದರು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 70ನೇ ಹುಟ್ಟು ಹಬ್ಬದ ಅಂಗವಾಗಿ ನಾವು ಇವತ್ತು ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಕಾರ್ಯಾಗಾರವನ್ನು ಈ ಅಲಗೂರಿನಲ್ಲಿ ಹಮ್ಮಿಕೊಂಡಿರುವುದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರಾದ ಕೃಷ್ಣ ಅವರು ಮತ್ತು ಉಪಾಧ್ಯಕ್ಷರಾದ ಕೃಷ್ಣೇಗೌಡರು ಮತ್ತು ಬಾಲು ಅವರು ಮತ್ತೆಲ್ಲ ನಮ್ಮ
ಕಾರ್ಯಕರ್ತ ಬಂಧುಗಳು ಇವತ್ತು ಇಲ್ಲಿ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ನಮ್ಮ ಪಕ್ಷದ ವತಿಯಿಂದ ಇವತ್ತು ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಇದು ಅಚ್ಚುಕಟ್ಟಾಗಿ ಇವತ್ತು ನಡೀತಾ ಇದೆ. ಈಗಾಗಲೇ ಒಂದು 50 ಜನ ಕೂಡ ಆಗಲೇ ಕೊಟ್ಟಿದ್ದಾರೆ, ಇನ್ನೂ ಜನ ಬರುವವರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇದು ನೆರವೇರಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ಕೂಡ ಈ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಮಂಡಲದ ಅಧ್ಯಕ್ಷರ ಮುಖಾಂತರ ನಡೆಯುವಂಥ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ. ಬಿಎನ್ ಕೃಷ್ಣೇಗೌಡ ಸಂಯೋಜಕರು ಮಂಡ್ಯ ಜಿಲ್ಲಾ ಬಿಜೆಪಿ, ಎಂಎನ್ ಕೃಷ್ಣ ಮಂಡಲ ಅಧ್ಯಕ್ಷರು ನಾಗೇಗೌಡರು, ರವಿ, ಅಭಿಜಿತ್, ಕಿಶೋರ್ ಹಾಗೂ ವೈದ್ಯರಾದ ಡಾಕ್ಟರ್ ಉಮೇಶ್ ಮಠಪತಿ, ಡಾಕ್ಟರ್ ಗುರುಪ್ರಸಾದ್ ಮಠಪತಿ, ಡಾಕ್ಟರ್ ಪ್ರವೀಣ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತಿಯಿದ್ದರು. ಸಂಘದ ಸದಸ್ಯರು ದಿನನಿತ್ಯ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಮನ್ಮೂಲ್ ನಿರ್ದೇಶಕ ಡಿ ಕೃಷ್ಣೇಗೌಡ ಕರೆ ನೀಡಿದರು. ಹಲಗೂರು ಸಮೀಪದ ದಡಮಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಗುರುವಾರ ನಡೆದ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಹಾಲು ಉತ್ಪಾದನೆ ಗುಣಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದ್ದ ನಮ್ಮ ತಾಲೂಕು ಪ್ರಸ್ತುತ 2ನೇ ಸ್ಥಾನ ಪಡೆದಿರುವುದು ಸಂತಸದ ವಿಚಾರ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡೇರಿ ಇದ್ದು ನಂದಿನಿ ಪಾರ್ಲರ್ ತೆರೆಯಲು ಕ್ರಮ ವಹಿಸಿದರೆ ನಂದಿನಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ಸಂಘ ಮತ್ತಷ್ಟು ಲಾಭ ಗಳಿಸಬಹುದಾಗಿದೆ. ಈ ಬಗ್ಗೆ ಕ್ರಮ ವಹಿಸಿದರೆ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ಅವರ ಪರಿಶ್ರಮದಿಂದ ಈ ಸಂಘ ಇಲ್ಲಿವರೆಗೂ ಬೆಳ್ಕೊಂಡು ಬಂದು ಸುಮಾರು 12-13 ವರ್ಷದಿಂದ ಎ ಗ್ರೇಡ್ ಆಡಿಟ್ ಸಂಘದಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಒಂದು ವಹಿವಾಟಲ್ಲಾಗಲಿ, ಲೆಕ್ಕಪತ್ರದಲ್ಲಾಗಲಿ, ನಿರ್ವಹಣೆಯಲ್ಲಾಗಲಿ, ಒಂದು ಕ್ವಾಲಿಟಿಯಲ್ಲಾಗಲಿ ಹೊಂದಾಣಿಕೆ ಮೇಲೆ ಕಾನೂನು ಜೊತೆಗೆ ಧರ್ಮ ಹೊಂದಾಣಿಕೆ ಮುಖ್ಯವಾಗಿ ಕಾರ್ಯಕಾರಿ ಮಂಡಳಿಯವರು ಅಧ್ಯಕ್ಷರು ಅವರು ಅನುಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡುವಂಥ ಒಂದು ಇವೆಲ್ಲ ಒಂದು ಕಾನೂನಾತ್ಮಕ ತೊಂದರೆಗಳಿಂದ ಈ ಕಾರ್ಯಕ್ರಮನ ಒಬ್ಬ ಅಧಿಕಾರಿಗಳನ್ನು ನೇಮಿಸಿಕೊಂಡು ಮಾಡುವಂಥ ಒಂದು ಸನ್ನಿವೇಶ ಇಲ್ಲಿ ಉದ್ಭವ ಆಗಿದೆ. ನೆಕ್ಸ್ಟು 3 ಗ್ರಾಮಗಳನ್ನು ಬಿಡುಗಡೆ ಮಾಡಾದ್ಮೇಲೆ ಪುನಃ ಶೇರೆಲ್ಲ ಡಿವೈಡ್ ಮಾಡಿ ಪುನಃ ನಾವು ಅದನ್ನು ಏನು ಚುನಾವಣೆ ಮಾಡೋದು ಅನ್ನೋ ಪ್ರೋಗ್ರೆಸ್ ನಾವು ಹಂತಗಳನ್ನು ಮಾಡ್ಕೊಂಡು ನಾವು ಪ್ರಯತ್ನ ಮಾಡ್ತೀವಿ. ಸಂಘದ ಆಡಳಿತ ಅಧಿಕಾರಿ ಎಂಕೆ ತ್ಯಾಗರಾಜ್ ಪ್ರಸಾದ್ ಮಾತನಾಡಿ, ಸಂಘದ ಸದಸ್ಯರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮರೆತು ಅಭಿವೃದ್ಧಿಗೆ ಕೈಜೋಡಿಸಿ ಎಂದರು. ಒಕ್ಕೂಟ ಬರ್ಸ್ತಾ ಇದೆ, ದಯವಿಟ್ಟು ಪ್ರತಿಯೊಬ್ಬರು ಇನ್ಶೂರೆನ್ಸ್ನ ತಪ್ಪದೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ 50,000 80,000ವರೆಗೂ ಕೊಟ್ಟು 1 ಲಕ್ಷವರೆಗೂ ತಂದಿರ್ತೀರಾ. ಆಮೇಲೆ ಹೆಚ್ಚು ಕಡಿಮೆ ಆದಾಗ ಗೋಳಾಡೋದು ಬೇಡ. ದಯವಿಟ್ಟು ಪ್ರತಿಯೊಬ್ಬ ಉತ್ಪಾದಕರು ಪ್ರತಿಯೊಂದು ರಾಸುಗೆ ಇನ್ಶೂರೆನ್ಸ್ನ ತಪ್ಪದೆ ಮಾಡಿಸಿ. ಒಕ್ಕೂಟ 50% ಕೊಡ್ತಾ ಇದೆ ಗಮನದಲ್ಲಿ. ಮತ್ತು ರಬ್ಬರ್ ಮ್ಯಾಟನ್ನು ಕೂಡ ನಿಮ್ಮ ಹಾಲಿನ ಶೇಖರಣೆಗೆ ತಕ್ಕಂತೆ ವರ್ಷನೂ ಒಂದಿಷ್ಟು ರಬ್ಬರ್ ಮ್ಯಾಟನ್ನು ಒಕ್ಕೂಟದಿಂದ ಕೊಡೋ ವ್ಯವಸ್ಥೆ ಇದೆ. ಅದಕ್ಕೂ ಕೂಡ 50% ಸಬ್ಸಿಡಿ ಒಕ್ಕೂಟದ ಕೊಡ್ತಾ ಇದೆ. ಉದಾಹರಣೆ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಿವೈ ನಾಗರಾಜು ಮಾತನಾಡಿ, ದಿನನಿತ್ಯ ಸಂಘದಿಂದ 5,000 ಲೀಟರ್ ಹಾಲು ಸರಬರಾಜುವಾಗುತ್ತಿದ್ದು ಎ ಶ್ರೇಣಿಯಲ್ಲಿ ಸಂಘ ಕೆಲಸ ಮಾಡುತ್ತಿದೆ. ಕಳೆದ ಸಾಲಿನಲ್ಲಿ ಸಂಘಕ್ಕೆ 24 ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದು ತಿಳಿಸಿದರು. ಕಾರ್ಯದರ್ಶಿಗೆ ಸ್ವಂತಕ್ಕೆ ತಗೊಂಡಿದ್ದ ಜಾಗನ ಇದನ್ನು ಡೈರಿಗೋಸ್ಕರ 14-15 ಅವತ್ತಿಂದ ಏನು ಬೆಲೆ ಇತ್ತು ಆ ಬೆಲೆಗೆ ಅವರು ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಸಿಬ್ಬಂದಿಗಳಾಗಿರ್ಬೋದು ಇದಾಗಿರ್ಬೋದು ಎಲ್ಲ ನಾನು ನೋಡ್ಕೊಳ್ತಾ ಇದ್ದೀನಿ. ಒಳ್ಳೆ ಗುಣಮಟ್ಟದಿಂದ ತುಂಬ ಚೆನ್ನಾಗಿ ಈ ಡೈರಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು ಕಾಲ ಇವರು ವಹಿಸ್ಕೊಂಡ್ಮೇಲೆ ಎಲ್ಲ ಕೂಡ ಎ ಗ್ರೇಡಲ್ಲೇ ಆಡಿಟ್ ಬಂದಿದೆ, ಉತ್ತಮವಾಗಿ ನಡೀತಾ ಇದೆ. ಇದರಲ್ಲಿ ಯಾವುದೇ ರೀತಿ ನೀವು ಮನಸ್ತಾಪ ಪಟ್ಕೊಂಡು ಅವರೇನು ಮಾಡ್ಕೊಂಡಿದ್ದಾರೆ ಏನೇ ಇದ್ರು ನೀವು ಆಡಿಟ್ ಇದೆ, ತನಿಖೆ ಇದೆ, ನೀವು ಮಾಡಿಸ್ಬೋದು. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಅದ್ರ ಬಗ್ಗೆ ನೀವು ಏನೋ ಈಗ ಯಾರ ಮೇಲೂ ನೀವು ತಂಕ ಇದು ಮಾಡಿಸ್ಕೊಳ್ತಾನೆ ಉತ್ತಮವಾಗಿ ಹಾಲು ಉತ್ಪಾದನೆ ಮಾಡ್ತಿದ್ದೀರಿ. ಏನು ಸ್ವಲ್ಪ ಇಲಾಖೆ ಇದೆ, ನಮ್ಮ ಮನ್ಮೂಲು ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ನೀವು ಗೈಡ್ಲೈನ್ಸ್ ಪಡ್ಕೊಂಡು ಅವ್ರಿಂದ ಏನು ಬೇಕು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸದಾಶಿವ, ಮನ್ಮೂಲ್ ವಿಸ್ತರಣಾಧಿಕಾರಿ ಎಎನ್ ರವೀಶ್, ಸಂಘದ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಿವೈ ನಾಗರಾಜು, ಬಾಬು, ಗುಮಾಸ್ತ ಡಿಎಸ್ ಪುರುಷೋತ್ತಮ, ಹಾಲು ಪರೀಕ್ಷಕ ಎಚ್ ಸುರೇಶ್, ಬಿಎಂಸಿ ಸಹಾಯಕ ಕೆಆರ್ ಚಂದ್ರಶೇಖರಮೂರ್ತಿ, ಸಹಾಯಕ ಹಾಲು ಪರೀಕ್ಷಕ ರಾಜು ಸೇರಿದಂತೆ ಸಂಘದ ಸದಸ್ಯರು ಭಾಗವಹಿಸಿದ್ದರು.
ಕಿರಿಸೇವೆ ಟೋಲ್ ಪ್ಲಾಜಾದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಕ್ಷುಲ್ಲಕ ಕಾರಣ ನೆಪವೊಡ್ಡಿ ಮಾನಸಿಕವಾಗಿ ಹಿಂಸೆ ನೀಡುವುದು, ಬಸ್ಕಿ ಓಡಿಸುವುದು, ಕಿವಿ ಹಿಡಿದು ಕುಳ್ಳರಿಸುವುದು, ಪ್ರಾಣಿಗಳಂತೆ ನಡೆಸಿಕೊಳ್ಳುವುದು. ಇಲ್ಲಿನ ಅಧಿಕಾರಿಗಳಾದ ಸೋಮಶೇಖರ್ ಮತ್ತು ಫ್ರಾನ್ಸಿಸ್ ಜಾರ್ಜ್ ಇವರುಗಳ ಅಮಾನುಷ ಕೃತ್ಯ ಸಿಸಿಟಿವಿಯಲ್ಲಿ ದಾಖಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಈ ಕೃತ್ಯವನ್ನು ಖಂಡಿಸಿ ಇಂದು ನಾಗಮಂಗಲ ತಾಲೂಕಿನ ವಿವಿಧ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಮಂಡ್ಯ ಜಿಲ್ಲೆ ಉಪಾಧ್ಯಕ್ಷರಾದ ವಿದ್ಯಾಧರ ನೇತೃತ್ವದಲ್ಲಿ ಟೋಲ್ ಪ್ಲಾಜಾಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಮನುಷ್ಯರಂತೆ ನಡೆದುಕೊಳ್ಳಿ ಎಂದು ತಿಳಿ ಹೇಳಿದ್ದಾರೆ. ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಏನಿಗೆ ಒಂದು ಪರ್ಫಾರ್ಮೆನ್ಸ್ ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಕೊಡ್ತೀರಾ ಸರ್? ಸರ್ ಕಳೆದ ಬಾರಿ ವಿದ್ಯಾಧರ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವನು ಸುದ್ದಿ ಮಾಡಿ ಡ್ಯೂಟಿಗೆ ಬಂದಿಲ್ವಾ ಸರ್ ಇವತ್ತು? ಡ್ಯೂಟಿಗೆ ಬಂದಿಲ್ಲ. ಸೀಲ್ ಸೈನ್ ಇದು ಬೇಕಾ? ಅದು ನೀವು ಇಟ್ಕೊಂಡು ನನಗೆ ಜೆರಾಕ್ಸ್ ಕೊಡಿ. ಸೀಲ್ ಸೈನ್ ಮೇಲೆ ತಾಲೂಕಿನ ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕದಬಹಳ್ಳಿ ಬಳಿ ಇರುವ ಕಿರಿಸೇವೆ ಟೋಲ್ ಪ್ಲಾಜಾದಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ ಸಣ್ಣಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ಕಿರುಕುಳ ನೀಡುತ್ತಿರುವ ಇಲ್ಲಿನ ಅಧಿಕಾರಿಗಳಾದ ಸೋಮಶೇಖರ್ ಮತ್ತು ಫ್ರಾನ್ಸಿಸ್ ಜಾರ್ಜ್ ವಿರುದ್ಧ ಸಿಡಿದಿದ್ದ ನಾಗಮಂಗಲ ತಾಲೂಕಿನ ವಿವಿಧ ಮಂಡ್ಯ ಜಿಲ್ಲೆ ಉಪಾಧ್ಯಕ್ಷರಾದ ವಿದ್ಯಾಧರರವರ ನೇತೃತ್ವದಲ್ಲಿ ಸಂಘಟನೆಗಳಾದ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಕರುನಾಡು ಸೇವಕರು ಮತ್ತು ಡಾ ಪುನೀತ್ ರಾಜ್ಕುಮಾರ್, ಅಪ್ಪು ಅಭಿಮಾನಿಗಳ ಟ್ರಸ್ಟ್ ವತಿಯ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಕಿರಿಸೇವೆಯ ಟೋಲ್ ಪ್ಲಾಜಾಗೆ ಭೇಟಿ ನೀಡಿ ಪ್ರಾಜೆಕ್ಟ್ ಹೆಡ್ ಸುನಿಲ್ ರವರಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಿ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕೆಂದು ದೂರು ಸಲ್ಲಿಸಿ ಎಚ್ಚರಿಕೆ ನೀಡಿದ್ದಾರೆ. ದಯವಿಟ್ಟು ನೀವು ಆಕ್ಷನ್ ತಗೊಳ್ಳೇಬೇಕು. ಬೆಳ್ಳೂರು ಕ್ಲಾಸ್ ಹೋಗಿ ತಗೊಳ್ಳಿ ಕಡಿದ್ರೆ ಸರ್ ಕಾಲೇ ಅವರು ಯಾವತ್ತೋ ಮನೆಗೆ ಸೇರ್ಕೊಂಡಿರೋರು ಇಲ್ಲ ಆಗಿರೋದಕ್ಕೆ ನಾವೇನು ಕೇಳಕ್ಕಾಯ್ತಲ್ಲ ಹಂಗಾಗ್ಬಿಟ್ಟಿದೆ. ಒಂದು ಸೆಕೆಂಡು ಈಗ ಟೋಲಲ್ಲಿ ಏನಾರ ಟೋಲಲ್ಲಿ ಏನಾರ ಗಲಾಟೆ ಇತ್ತು ಯಾರು ಬರ್ತಾರೆ ಸರ್? ನಮ್ಮ ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ನಮ್ಮ ಬಿಲ್ಡಿಂಗ್ ಮೇಲೆ ಪೊಲೀಸು ಬೆಳ್ಳೂರು ಪೊಲೀಸರಿಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಲೆಕ್ಕ ಹಾಕಿ ಹೆಂಗೆ ಅಂತವ ಪೊಲೀಸ್ನರಿಗೆ ಏನಾರ ಆದ್ರೆ ಪುಸ್ತಕ ಅಲ್ಲಿ ಹೊಡೈತೀವಿ ನಾವು. ಅವ್ರಿಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅಂದ್ರೆ ಏನಾರ ಬೇಕಾದಾಗ ಅವ್ರು ಬೇಕು. ಪೊಲೀಸ್ ಅಧಿಕಾರಿಗಳನ್ನ ಇದ್ ಮಾಡ್ತಾರೆ ಅಂತ ಸರ್. ಸೋಮಣ್ಣದ ಒಬ್ಬರೇ ಪ್ರಾಬ್ಲಮ್ ಸರ್. ನಿಮ್ಮ ಮೇಲೆ ನಮ್ಗೆ ತುಂಬಾ ಭರವಸೆ ಇದೆ. ದಯವಿಟ್ಟು ನೀವು ಆಗಿರ್ತಕ್ಕಂಥ ಸುನೀಲ್ ಅವ್ರಿಗೆ ನಾವು ಒಂದು ಮನವಿ ಪತ್ರ ಕೊಡೋಣ ಅಂತ ಬಂದು, ದಯವಿಟ್ಟು ಇವರು ಸುನೀಲ್ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಅವ್ರ ಮೇಲೆ ನಮ್ಮ ಕಂಪ್ನಿ ಮುಖಾಂತರ ಏನು ಕ್ರಮ ಜರುಗಿಸಬೇಕು ಅಂತ ನಾನು ಈ ತಿಂಗಳೊಳಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಭರವಸೆ ಇಟ್ಟು ಈ ಪ್ರತಿಭಟನೆಯನ್ನು ಕೈ ಬಿಟ್ಟು ಮನವಿ ಪತ್ರ ಸಲ್ಲಿಸ್ಬಿಟ್ಟು ನಾವು ಹಿಂತಿರುಗ್ತಾ ಇದ್ದೀವಿ. ದಯವಿಟ್ಟು ಇದು ಏನಾದರೂ ಇದೇ ಥರ ಮುಂದುವರೆದ್ರೆ ಇದೇನು ಹಿಟ್ಲರ್ ರಾಜ್ಯ ಮಾಡ್ಕೊಂಡಿದ್ದಾನೆ ಇವನು ಸೋಮಶೇಖರನ್ನು. ದಯವಿಟ್ಟು ಇವನ್ನ ಕೂಡಲೇ ವಜಾಗೊಳಿಸಿ, ಇಲ್ಲಾಂದರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಇವನಿಗೆ ತಕ್ಕ ಶಾಸ್ತಿ ಹಾಕಬೇಕು. ಇಲ್ಲಿ ಎಲ್ಲ ಬರೋದೇ ಪಾಪ ಹಳ್ಳಿಗಾಡಿಂದ ಹಳ್ಳಿ ಹುಡುಗರು ಎಲ್ಲ ಬರೋದು. ಅವ್ರು ಯಾರೋ ಒಂದು ಹುಡುಗ ಪಾಪ ಕೈ ಮುರಿದೋಗಿದೆಯಂತೆ. ಅವ್ನ ಮನೆ ಹತ್ರ ಹೋಗಿ ರಿಸಲ್ಟ್ ಲೆಟರ್ ಇಸ್ಕೊಂಬಂದವ್ರು. ಇವರು ಲೆಕ್ಕ ಹಾಕಲಿ ಯಾವ ಮಟ್ಟಕ್ಕೆ ಇವರು ಟಾರ್ಚರ್ ಕೊಡ್ತಾರೆ ಅಂತ. ಆಮೇಲೆ ಸೆಕ್ಯೂರಿಟಿಗಳನ್ನ ಕಂಟ್ರೋಲ್ ರೂಮಿಗೆ ಕರೆಸ್ಬಿಟ್ಟು ಬಸ್ಗೆ ಓಡಿಸೋದು, ಈ ಥರ ಎಲ್ಲ ಮಾಡಿಸೋದು ಏಂತಕ್ಕೆ ಮಾಡಬೇಕು? ಇವರು ಸೆಕ್ಯೂರಿಟಿಗಳನ್ನ ತಗೋಬೇಕಾದ್ರೆ ಮುಂಚೆನೇ ನೋಡಿ ಕರೆಕ್ಟಾಗಿರೋನ್ನ ಆಯ್ಕೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇವ್ನು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇನ್ಸೆಂಟಿವ್ ಕೊಡ್ತಾರೆ, ಇವ್ರು ಪರ್ಫಾರ್ಮೆನ್ಸ್ ತೋರ್ಸೋಕ್ಕೋಸ್ಕರ ಅವ್ರನ್ನೆಲ್ಲ ಬಲಿಪಶು ಮಾಡ್ಕೊಂಡು ಇವರು ಈ ಥರ ಎಲ್ಲ ಮಾನಸಿಕವಾಗಿ ಕಿರುಕುಳ ಕೊಟ್ಕೊಂಡು ಕಾರ್ಮಿಕರಿಗೆ ಇವನು ಭಾಳ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವ್ರು ಬಂದು ರೆಸ್ಪಾನ್ಸ್ ಮಾಡಲ್ವಂತೆ. ಈ ಸಂದರ್ಭದಲ್ಲಿ ಉಮೇಶ್ ಜಿಬಿ, ಕಿರಣ್, ರಕ್ಷಿತಾ, ಗುರು, ಶರತ್, ಅಪ್ಪು ಅಭಿಮಾನಿ ಬಳಗದ ಚಂದ್ರಶೇಖರ್, ಪವನ್ ಕುಮಾರ್ ಹಾಗೂ ಕರುನಾಡು ಸೇವಕರ ಪ್ರಶಾಂತ್ ಹಾಗೂ ವಿಜಯ್ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದರು. ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಕಾಂಗ್ರೆಸ್ ವಕ್ತಾರ ಎಲ್.ಆರ್. ಶಿವರಾಮೇಗೌಡ ಇಂದು ನಾಗಮಂಗಲ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ನವೆಂಬರ್ ತಿಂಗಳಿನಲ್ಲಿ ನನಗೆ ತಿಳಿದ ಮಾಹಿತಿಯಂತೆ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಿದ್ದು, ಡಿಕೆ ಶಿವಕುಮಾರ್ ರವರು ಮುಖ್ಯಮಂತ್ರಿ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪಕ್ಷದಲ್ಲಿ ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿದ್ದು, ನವೆಂಬರ್ನಲ್ಲಿ ಅಧಿಕಾರ ಬದಲಾವಣೆ ಆಗುವ ಸಂಭವವಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ರಾಂತಿ ಆಯ್ತಾರೆ ಅಂತ ಹೇಳಿದರೆ ಅಡ್ರೆಸ್ ಇಲ್ಲದೆ ಇದ್ದಾರೆ. ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಏನಾಗಿರುತ್ತೆ? ಆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅವರು ಎಲ್ಲರನ್ನೂ ಪಕ್ಷವನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವ್ರನ್ನ ಹೆಂಗೆ ತೊಗೊಂಡು ಹೋಗಬೇಕು, ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಭಾಗ
ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ, ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ಅನುಮಾನ. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ. DK ಅವರು CM ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. DK ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ನಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದರು. ನವೆಂಬರ್ನಲ್ಲಿ DK ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಮ ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಮಾತು. ಅವ್ರು ಆಗಬೇಕು ಅನ್ನೋದು ನಮ್ಮ ಮನೆ, ಅದರಲ್ಲೇ ನನ್ನ ಮನೆ. ನೀವು ಇನ್ನೂ ನವೆಂಬರೇ ಬಂದಿಲ್ಲ, ಈಗಲೇ ಅಲ್ಲೇ ನೀವು ಆಗಲಿಲ್ಲ, ನೀವೇ ನವೆಂಬರ್ ಆಗ್ತದೆ. ಒಳ್ಳೇದು ಯೋಚನೆ ಮಾಡಿ ನೀವು ಪತ್ರಕರ್ತರುಗಳು. ಬರೀ ಲೆಫ್ಟೇ ಯೋಚನೆ ಮಾಡಿದ್ರೆ ಈಗ ರೈಟ್ ಸ್ವಲ್ಪ ಯೋಚನೆ ಮಾಡಿ. ಕರೆಕ್ಟ್ ಪಾತ್ರದಲ್ಲಿ ಹೋಯ್ತಾ ಇದೆ ಸರ್ಕಾರ. ಇದನ್ನೇನು ಯೋಚನೆ ಮಾಡಿ ಮುಖ್ಯಮಂತ್ರಿ ಆಯ್ತಾರೆ, ಆಗಬೇಕು ಅಂತಲೂ ನಮ್ಮ ಮನಸ್ಸು ನಮಗೆ ತೃಪ್ತಿ. ಮದ್ದೂರು ತಾಲೂಕಿನ ಚಿಕ್ಕ ಅರಸಿನಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮಾದರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಪವಿತ್ರರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣಾ ದಿನಾಂಕ ನಿಗದಿಯಾಗಿದ್ದು, ಇಂದು ನಡೆದ ಚುನಾವಣೆಯಲ್ಲಿ ದೇವಮ್ಮ ಹೊರತುಪಡಿಸಿ ಬೇರೆ ಯಾರೂ ಅರ್ಜಿ ಸಲ್ಲಿಸದ ಹಿನ್ನೆಲೆ ದೇವಮ್ಮರವರಂದು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ರಾಜೇಶ್ವರಿರವರು ಘೋಷಣೆ ಮಾಡಿದ್ರು. ಈ ವೇಳೆ ನೂತನ ಅಧ್ಯಕ್ಷೆ ದೇವಮ್ಮರವರನ್ನು ಸದಸ್ಯರುಗಳು ಹಾಗೂ ಬೆಂಬಲಿಗರು ಹೂವಿನ ಹಾರ ಹಾಕುವ ಮೂಲಕ ಅಭಿನಂದಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವಲಿಂಗಯ್ಯ, ಸದಸ್ಯರಾದ ಸುಧಾ, ಪವಿತ್ರ, ಗೀತಾ, ಎಂಇ ಕೃಷ್ಣ, ಮಹೇಶ, ಚನ್ನೇಗೌಡ, ಲಕ್ಷ್ಮೀ, ಮುಖಂಡರಾದ ನವೀನ್ಗೌಡ, ಹನುಮಂತು, ಅಭಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯ ಕಾಯ್ದುಕೊಳ್ಳುವಲ್ಲಿ ಸೈಕಲ್ ಬಳಕೆ ಪೂರಕವಾದದ್ದು ಎಂದು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ಉಪನ್ಯಾಸಕ ಹನುಮಂತ ಟಕ್ಕನವರ್ ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಭಿಪ್ರಾಯಪಟ್ಟರು. ಸೈಕಲ್ ಬಳಕೆ ಆರೋಗ್ಯಕ್ಕೆ ಪೂರಕವಾದದ್ದು, ಸರಳ ಜೀವನ, ಸದೃಢ ದೇಹ, ಉತ್ತಮ ಆಲೋಚನೆಯ ಸಾಧನ. ಈ ಹಿನ್ನೆಲೆಯಲ್ಲಿ ಈ ಕುರಿತು ಜನರಿಗೆ ಪ್ರೇರಣೆ ಮೂಡಿಸುವ ಉದ್ದೇಶದಿಂದ ಈ ಸೈಕಲ್ ಜಾಥಾ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಕರ್ನಾಟಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಬಸವ ಸಂಸ್ಕೃತಿ ಅಭಿಯಾನದ ಭಾಗವಾಗಿ ಹುಬ್ಬಳ್ಳಿಯಿಂದ ಸೈಕಲ್ ಮೂಲಕ ರಾಜ್ಯದ 18 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಿರುವ ಕುರಿತು ವಿವರಿಸಿದರು. ಸಮಾಜದ ನಿರ್ಮಾಣ, ಮಾನವೀಯ ಮೌಲ್ಯ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವೃದ್ಧಿ, ಪ್ರಜಾಸತ್ತಾತ್ಮಕತೆ ಮೌಲ್ಯಗಳ ಸಂರಕ್ಷಣೆ, ವ್ಯಕ್ತಿತ್ವ ವಿಕಸನ, ಮಹಿಳಾ ಸಬಲೀಕರಣದಂತಹ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಸೈಕಲ್ ಜಾಗೃತಿ ಅಭಿಯಾನದ ಉದ್ದೇಶ ಎಂದು ವಿವರಿಸಿದರು. ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದನ್ನು ಕರ್ನಾಟಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಒಂದು ಕರ್ನಾಟಕದ ಎಲ್ಲ 31 ಜಿಲ್ಲೆಗಳಲ್ಲಿಯೂ ಕೂಡ ಸಂಚರಿಸಿ ಬಸವ ಸಂಸ್ಕೃತಿಯ ಬೀಜವನ್ನು ಬಿತ್ತಬೇಕು, ಅದರ ಬಗ್ಗೆ ಪ್ರಸಾರ ಮಾಡಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿದೆ. ಈ ಆಶಯದ ಹಿನ್ನೆಲೆಯಲ್ಲಿ ಅದನ್ನು ಆ ಪ್ರಚಾರದ ಪ್ರೊಪಗಂಡವನ್ನು ನೋಡಿದಾಗ ನನಗೆ ಒಂದು ಕ್ಷಣ ಬಂತು. ಏನು ಅಂತಂದರೆ, ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನನ್ನದೇ ಆದಂಥ ಒಂದು ಯೋಚನೆಯನ್ನು ನಾವು ಸಾಗಬೇಕು ಅಂತ ಹೇಳಿ ನನ್ನ ಮಿತ್ರರಾಗಿರ್ತಕ್ಕಂಥ ಶಂಕರ್ ಕೊರತೆ ಅವರಲ್ಲಿ ನಾನು ಅದನ್ನು ವಿಚಾರ ಮಾಡಿ ನಿರ್ಧಾರ ಮಾಡ್ಕೊಂಡು ಬಿಟ್ಟಿವಿ. ನಾವು ಏನೇ ಆಗಲಿ ಇದರಲ್ಲಿ ಹೋಗುವಂಥದ್ದನ್ನು ನಾವು ಸೈಕಲ್ ಸವಾರಿ ಮೂಲಕ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತ. ಯಾಕೆ ಪಾಲ್ಗೊಳ್ಬೇಕು ಅಂತಂದರೆ, ಈ ಕರ್ನಾಟಕದ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಆ ಪ್ರಚಾರದ ಪತ್ರಿಕೆ ಇತ್ತಲ್ಲ, ಅದರಲ್ಲಿ ಪಾಂಪ್ಲೆಟ್ನಲ್ಲಿ ಏನು ಬರೆದಿದ್ರು ಅಂತಂದರೆ ಆಶಯಗಳು ಇದ್ದು. ಅಲ್ಲಿ ಏನೇನು ಆಶಯಗಳಿದ್ದು ಅಂತಂದರೆ, ಆ ಅಭಿಯಾನದ ಆಶಯಗಳು ಸಮಾಜದ ನಿರ್ಮಾಣ ಮಾಡೋದು ಅಂತಕ್ಕಂಥದ್ದಿತ್ತು. ಆಮೇಲೆ ಮಾನವೀಯ ಮೌಲ್ಯಗಳನ್ನು ವೃದ್ಧಿ ಮಾಡೋದು, ಆಮೇಲೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಸಂರಕ್ಷಣೆ ಅಂತ ಹೇಳಿತ್ತು, ಆಮೇಲೆ ವ್ಯಕ್ತಿತ್ವ ವಿಕಸನ ಮಾಡುವಂಥದ್ದಿತ್ತು, ಮಹಿಳಾ ಸಬಲೀಕರಣ ಅಂತ ಹೇಳಿತ್ತು. ಇವೆಲ್ಲನೂ ಕೂಡ ನಾನು ಒಬ್ಬ ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿ ನನಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಬೆಳೆಯಿತು.
ಓ ಹೌದಲ್ಲ, ಹಾಗಾದ್ರೆ ಪ್ರಾಕ್ಟಿಕಲ್ ಅವ್ರು ಹೇಗಾದ್ರೂ ಕೂಡ ಇದನ್ನೇ ಆಶಯ ಇಟ್ಕೊಂಡು ಹೊರಟಿದ್ದಾರೆ ಅಂದಮೇಲೆ ನಾವು ಕೂಡ ಇದರಲ್ಲಿ ಯಾಕೆ ಪಾಲುದಾರರಾಗಬಾರ್ದು? ನಾವು ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳಬೇಕು ಅಂತಂದ್ರೆ ಬರೀ ಪುಸ್ತಕದಲ್ಲಿ ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡು ಅದು ನಿಜವಾಗೂ ಕೂಡ ಏನು ನಡೆದಿದೆ ಅಂತಕ್ಕಂಥದ್ದನ್ನು ನಾನು ವಿದ್ಯಾರ್ಥಿಗಳಿಗೆ. ಸೈಕಲ್ ಪ್ರವಾಸದಲ್ಲಿ ಶಂಕರ್ ಕೊಡತೆ, ಲಿಂಗಸಗುರು ವೀರಭದ್ರಪ್ಪ ಅಂಬಿ, ಶಿವಯೋಗಿಯವರು, ಲಿ ಕೃಷ್ಣ, ಮನಪ್ರಸನ್ನ, ಶ್ರೀನಿವಾಸ್, ಬ್ಯಾಡರಹಳ್ಳಿ ಶಿವಕುಮಾರ್, ಗೊರವನಹಳ್ಳಿ ಪ್ರಸನ್ನ, ಎಸ್ಪಿ ಕಂಪ್ಯೂಟರ್ಸ್ ಲಿಂಗೇಗೌಡ, ಮಾದನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ನಟರಾಜ್, ಮುತ್ತಲಿಂಗು ಬೂದುಗುಪ್ಪೆ ಇದ್ದರು. ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರಮಿಸಬೇಕೆಂದು ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿ ತಿಬ್ಬೇಗೌಡ ತಿಳಿಸಿದರು. ಮಳವಳ್ಳಿ ಪಟ್ಟಣದ ರೈತ ಸಮುದಾಯ ಭವನದ ಆವರಣದಲ್ಲಿ ಟಿಎಪಿಸಿಎಂಎಸ್ ಚುನಾವಣೆ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಹಕಾರ ಸಂಘದ ಚುನಾವಣೆಗಳು ಸಾರ್ವತ್ರಿಕ ಚುನಾವಣೆಗಿಂತಲೂ ಕ್ಲಿಷ್ಟವಾಗಿರುತ್ತವೆ. ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಖುದ್ದು ಮತದಾರರನ್ನು ಭೇಟಿ ಮಾಡಿ ಮನವೊಲಿಸಬೇಕಾಗಿರುವುದರಿಂದ ಚುನಾವಣೆ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಸಂಘಟಿತರಾಗಬೇಕೆಂದು ತಿಳಿವಳಿಕೆ ನೀಡಿದರು. ಸಹಕಾರ ಸಂಘಗಳು ರೈತರ ಜೀವನಾಡಿಗಳಾಗಿವೆ. ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಮತ್ತು ರೂಪಾಂತರಗೊಳಿಸುವ ಸಹಕಾರ ಸಂಘವು ರೈತರ ಸಂಸ್ಥೆಯಾಗಿದ್ದು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಸಹಕಾರ ಸಂಘವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸಹಕಾರಿ ಕ್ಷೇತ್ರದಲ್ಲಿ 25 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಪ್ರಸ್ತುತ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಲಾಗುತ್ತಿದ್ದು ಪೈಪೋಟಿ ಹೆಚ್ಚಾಗುತ್ತಿದೆ. ಪಕ್ಷದೊಳಗೆ ಯಾವುದೇ ಗೊಂದಲ ಇದ್ದರೂ ಕೂಡ ಬಗೆಹರಿಸಿಕೊಂಡು ಎ ತರಗತಿ ಹಾಗೂ ಬಿ ತರಗತಿ ಅಭ್ಯರ್ಥಿಗಳ ಗೆಲುವಿಗೆ ಸಹಕರಿಸಬೇಕೆಂದು ಹೇಳಿದರು. ಈಗಾಗಲೇ ಯಾರ್ಯಾರು ಅಭ್ಯರ್ಥಿಗಳು ಅಂತ ನಿಗದಿಗೊಳಿಸಾಗಿದೆ. ಈಗಾಗಲೇ ಅಭ್ಯರ್ಥಿಗಳು ಘೋಷಣೆಯಾಗಿದೆ. ಈಗಾಗಲೇ ಚುನಾವಣಾ ಪ್ರಚಾರ ಕೂಡ ಪ್ರಾರಂಭ ಆಗಿದೆ. ದಯವಿಟ್ಟು ನಾವು ಈ ಚುನಾವಣೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯವರಾದವರಿಂದ ಒಬ್ಬರಿಂದ ಗೆಲ್ಲೋದಿಲ್ಲ. ನರೇಂದ್ರ ಸ್ವಾಮಿ ಮುಖ ನೋಡಿಕೊಂಡೇ ಆಗಲಿ, ನನ್ನ ಮುಖ ನೋಡಿಕೊಂಡೇ ಆಗಲಿ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾಳ ಅದರಲ್ಲಿ ನನ್ನ ಜೊತೆಯಲ್ಲೇ 25 ವರ್ಷಗಳ ಕಾಲ ನಿರಂತರವಾಗಿ ಆಫ್ಟರ್ ನಂಜುಂಡಸ್ವಾಮಿಯವರು ಸಹಕಾರಿ ಕ್ಷೇತ್ರದಿಂದ ದೂರ ಆದಮೇಲೆ ಪ್ರಕಾಶ್ ಅವರು ನಾನು ಒಂದೇ ಗರಡಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ 25 ವರ್ಷ ನಿರಂತರವಾಗಿದ್ದು ಇಬ್ಬರು ಒಂದೇ ಸಾರಿ ಬಿಟ್ಬಿಟ್ಟು ನಾವು ಬೇಡ ಅಂತ ಸಾಕು ಅಂತ. ಅದರಿಂದ ಇದು ಬಹಳ ಕಷ್ಟದ ಚುನಾವಣೆ. ಇದು ಯಾರ್ದೋ ಮುಖ ನೋಡಿಕೊಂಡು ಓಟ್ ಹಾಕ್ತಾರೆ, ಪಕ್ಷ ನೋಡ್ಕೊಂಡು ಓಟ್ ಹಾಕ್ತಾರೆ, ಶಾಸಕರ ಮುಖ ನೋಡಿಕೊಂಡು ಮರ್ತಿಬೇಗೌಡರು ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ ಅನ್ನುವಂಥ ಚುನಾವಣೆ ಇದಲ್ಲ. ಇದು ಬಹಳಷ್ಟು ಬದಲಾವಣೆ ಆಗುತ್ತಿದೆ ಈ ಸಹಕಾರಿ ಕ್ಷೇತ್ರ ಚುನಾವಣೆ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಆದಷ್ಟು ಸಂಪರ್ಕ ಮಾಡಬೇಕು. ಸಂಪರ್ಕಕ್ಕೆ ಕಾಲಾವಕಾಶ ಕಡಿಮೆ. ಈಗ ಒಟ್ಟಾರೆ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಪಿ ರಾಜು, ದೊಡ್ಡಯ್ಯ, ಮುಖಂಡರಾದ ರಾಮಚಂದ್ರಯ್ಯ, ಪ್ರಕಾಶ್, ಆರ್ಎನ್ ವಿಶ್ವಾಸ್, ಚೌಡಪ್ಪ ಸೇರಿದಂತೆ ಇತರರು ಇದ್ದರು. ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕತೆ ಕುರಿತು ಹಮ್ಮಿಕೊಂಡಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎಡಗೈ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಹಿಂದೂ ಎಂತಲೂ, ಜಾತಿ 61 ಕಾಲಂನಲ್ಲಿ ಮಾದಿಗ ಎಂದು ಬರೆಸಬೇಕೆಂದು ಆದಿಜಾಂಬವ ವಿಚಾರ ವೇದಿಕೆ ತಾಲೂಕು ಅಧ್ಯಕ್ಷ ನಡಕಲಪುರ ಮಂಜುನಾಥ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಅಡಿಯಲ್ಲಿ ಸೌಲಭ್ಯ ಪಡೆಯಬೇಕಾದರೆ ಕಡ್ಡಾಯ ಮಾಡಿ ಮಾದಿಗ ಎಂತಲೇ ಬರೆಸಬೇಕು. ನಾಗಮೋಹನ್ ದಾಸ್ ನಡೆಸಿದ ಜಾತಿ ಸಮೀಕ್ಷೆಗಿಂತ ಪ್ರಸ್ತುತದಲ್ಲಿ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಜನಸಂಖ್ಯೆ ಕಡಿಮೆ ಬಂದರೆ ಸೌಲಭ್ಯದಿಂದ ವಂಚಿತರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಮ್ಮಲ್ಲಿ ಸ್ಪಷ್ಟ ಇದೆ, ನಮ್ಮದು ಹಿಂದೂ ಧರ್ಮ, ಮಾದಿಗ ಧರ್ಮ. ಪರ ಸಮಾಜದಲ್ಲಿ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಮುಖ್ಯವಾದ ಲೀಡರ್ಗಳಿರ್ತಾರೆ. ಅವ್ರ ಮಾರ್ಗದರ್ಶನ ಏನಿರ್ತದೋ ಅದನ್ನು ಅವರು ಪಾಲನೆ ಮಾಡಬೇಕಿರ್ತಾರೆ. ಬಟ್ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಬರಲ್ಲ. ಅದು ಅವರ ಒಂದು ಸ್ವಇಚ್ಛೆಗೆ. ನೀವು ಅದನ್ನು ಕೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಜ್ಞಾನಪ್ರಕಾಶ ಸ್ವಾಮೀಜಿಗಳು, ನಮ್ಮ ಪರಮ ಪೂಜ್ಯ ಗುರುಗಳು ಸ್ವಾಮೀಜಿಗಳು, ನಮಗೆ ಅವ್ರ ಮೇಲೆ ಅಪಾರ ಗೌರವ ಇದೆ. ಕಾರಣ ಏನು ಅಂತಂದರೆ ಉರ್ಲಿಂಗಿ ಪ್ರತಿಮಠ ಅದು ಅದರ ಮೂಲ ಪುರುಷ ಮಾದಿಗ ಸಮಾಜ. ಅದರ ಮೂಲ ಪುರುಷ ಅವ್ರು ನಮಗೆ ಆದರ್ಶ ವ್ಯಕ್ತಿ. ಯಾರು ಉರ್ಲಿಂಗಿ ಪೆದ್ದ ಅಂತ ಪೆದ್ದಿಗಳು ನಮ್ಮ ಆದರ್ಶ ವ್ಯಕ್ತಿ. ಅವರು ಒಂದು ಮಠದಲ್ಲಿ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಇವತ್ತು ಪೀಠಾಧಿಕಾರಿಗಳಾಗಿದ್ದಾರೆ. ಅವರು ಬೌದ್ಧ ಧರ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ. ಅದು ಗೊಂದಲ ಇದೆ, ನಮಗೂ ಕೂಡ ಗೊಂದಲ ಇದೆ. ಏನು ಪ್ರಶ್ನೆ ಕೇಳ್ತೀವಿ, ಅದು ನಮಗೂ ಕೂಡ ಗೊಂದಲ ಇದೆ. ಯಾಕೆಂತಂದರೆ ಒಬ್ಬ ಸ್ವಾಮೀಜಿ ಬೌದ್ಧ ಧರ್ಮದ ಬರ್ಸಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ಜನಗಳೇನೋ ಹೇಳ್ಬೋದಿಲ್ಲ, ಅದೇನು ಹೇಳ್ಬೋದಿಲ್ಲ. ಆದರೆ ಒಬ್ಬ ಸ್ವಾಮೀಜಿ ಹೇಳೋದಿಲ್ಲ, ಅದು ಒಂದು ಸ್ವಲ್ಪ ನಮಗೂ ಅದು ಗೊಂದಲ ಇದೆ. ಯಾಕೆಂತಂದರೆ ಮಠ ಪರಂಪರೆಯಿಂದ ಬಂದಂಥ ಒಬ್ಬ ಆರಾಧ್ಯ ವ್ಯಕ್ತಿ ಬೌದ್ಧ ಧರ್ಮ ಬರ್ಸಿ ಅಂತಂದರೆ ಅವ್ರು ಬೌದ್ಧರೋ ಅಥವಾ ಹಿಂದೂಗಳೋ ಅನ್ನೋ ಪ್ರಶ್ನೆ ನಮಗೂ ಕೂಡ ಕಾಣುತ್ತೆ. ಕಾರಣ ಏನು ಅಂತಂದರೆ ಅವ್ರು ಬೌದ್ಧರೇ ಆದರೆ ಅವ್ರನ್ನ ಅವ್ರ ಹೆಸರನ್ನ ಬಂತೇಜಿ ಅಂತ ಹಾಕಬೇಕಾಗ್ತದೆ, ಮಠನ ಬುದ್ಧ ವಿಹಾರ ಅಂತ ಹಾಕಬೇಕು. ಯಾಕೆಂತಂದರೆ ಬೆಳಿಗ್ಗೆ ಎದ್ದು ಅವರು ಲಿಂಗ ಪೂಜೆ ತಾನೇ ಮಾಡ್ತಾರೆ. ಲಿಂಗ ಪೂಜೆ ಬೌದ್ಧ ಧರ್ಮದಲ್ಲಿ ಬರಲ್ಲ ಅಂತ ನನ್ನ ಪ್ರಕಾರ. ವಿಭೂತಿನೂ ಬೌದ್ಧ ಧರ್ಮದಲ್ಲಿ ಬರಲ್ಲ ಅಂತ. ಬೌದ್ಧ ಧರ್ಮ ಅಂತಂದರೆ ಬೌದ್ಧ ಧರ್ಮದ ಆಚರಣೆ ಮಾಡಲಿಕ್ಕೆ ಯಾರು ಏನು ಅಡ್ಡಿ ಆಗಂತ ಇಲ್ಲ. ಆ ಮಠದ ಮೂಲ ಪುರುಷ
ಸಹ ಮಾದಿಗ ಸಮಾಜದವರಾಗಿರೋದ್ರಿಂದ ನಾವು ಕೂಡ ಮಾದಿಗ ಜನಾಂಗದವರಾಗಿರೋದ್ರಿಂದ ನಾವು ಬಿಜಿಪುರ ಗ್ರಾಪಂ ಸದಸ್ಯ ಶಾಂತಕುಮಾರ್ ಮಾತನಾಡಿ, ಮಾದಿಗ ಸಮಾಜವು ಇಲ್ಲಿ ತನಕ ಆದಿ ಕರ್ನಾಟಕ ಎಂದು ಜಾತಿ ಪ್ರಮಾಣ ಪತ್ರ ಪಡೆಯಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ಕಾರ ಮಾದಿಗರಿಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಪ್ರವರ್ಗ ಎ ಎಂದು ಹೊಸದಾಗಿ ಜಾತಿ ಪ್ರಮಾಣ ಪತ್ರ ನೀಡಿರುತ್ತಾರೆ. ಮಳವಳ್ಳಿ ತಾಲೂಕಿನಲ್ಲೂ ಮಾದಿಗ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಮಾದಿಗ ಎಂದು ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಇಡೀ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿದ್ದು, ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಮ್ಮ ಜಾತಿಗೆ ಸಂಬಂಧಪಟ್ಟ ಮಾದಿಗ ಸಮುದಾಯವು ಮಾದಿಗ ಮತ್ತು ಹಿಂದೂ ಅಂತ ಬರೆಸಬೇಕು ಅಂತ ಮನವಿ ಮಾಡ್ತಾ, ಅದೇ ರೀತಿ ನಾವು ಈಗ ಏನು ನಾಗಮೋಹನ್ ದಾಸ್ ವರದಿಯನ್ನು ಜಾರಿ ಮಾಡಿದೆ, ಆ ಜಾರಿ ಪ್ರಕಾರ ಈ ಒಂದು ಸರ್ಕಾರ ನಡ್ಕೋಬೇಕು ಅಂತ ನಾವಾದರೂ ಮನವಿ ಮಾಡ್ತಾ, ಯಾಕೆಂದರೆ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕಾಡಳಿತ ಆಗಿರ್ಬೋದು, ನಮಗೆ ಸರ್ಟಿಫಿಕೇಟ್ ಮಾದಿಗ ಸರ್ಟಿಫಿಕೇಟ್ ಕೊಡಬೇಕಾಗಿರ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ತೊಂದರೆಗೀಡು ಮಾಡಿದ್ರೆ ನಾವು ಇದ್ರ ವಿರುದ್ಧವಾಗಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಮಾದಿಗ ಸಮುದಾಯದ ಬಂಧುಗಳಿಗೆ ನಾನು ಮನವಿ ಮಾಡೋದಾದಷ್ಟೇ, ಕಾಲಂ ನಂಬರ್ 61ರಲ್ಲಿ ಮಾದಿಗ ಎಂದು ಬರೆಸಿ ಮತ್ತು ಧರ್ಮ ಯಾವುದು ಅಂತಂದರೆ ಹಿಂದೂ ಧರ್ಮ ಬರೆಸಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ. ಸುದ್ದಿಗೋಷ್ಠಿಯಲ್ಲಿ ಗ್ರಾಪಂ ಸದಸ್ಯ ನಿಂಗರಾಜು, ಪ್ರಶಾಂತ್, ಮುತ್ತುರಾಜು, ಕೃಷ್ಣಮೂರ್ತಿ, ಸತೀಶ್, ಅನಿಲ್ ಕುಮಾರ್, ಕರಿಯಪ್ಪ, ಬಸವರಾಜ್, ದೇವರಾಜ್, ಸುನಿಲ್, ರಮೇಶ್ ಇದ್ದರು. ಭಾರತೀನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿರುವ ವಂಶಿ ಸೌಹಾರ್ದ ಸಹಕಾರಿ ಸಂಘದ 2025-2026ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಘದ ಅಧ್ಯಕ್ಷರಾದ ಬಿ ಸಿದ್ದಯ್ಯರವರು ಮಾಡಿದ್ದರು. ನಂತರ ಮಾತನಾಡಿ, ಇಂದಿಗೆ 1 ವರ್ಷವಾಯಿತು. ನಮ್ಮ ವಂಶಿ ಸೌಹಾರ್ದ ಸಹಕಾರಿ ಸಂಘದಲ್ಲಿ ನಿರ್ದೇಶಕರುಗಳು 10 ಜನರಿದ್ದಾರೆ. ಷೇರುದಾರರು 255 ಜನ ಇದ್ದಾರೆ. ಚೆನ್ನಾಗಿ ಬೆಳೆಯುತ್ತಿದೆ. ಪರಸ್ಪರ ಸಹಕಾರವಿಲ್ಲದ ಮನುಷ್ಯನ ಪ್ರಗತಿಯ ಸಾಧ್ಯ. ವಿನಾ ಸಹಕಾರ ನಹಿ ಉದ್ದಾರ್ ಎಂದು ತಮ್ಮ ಭಾಷಣದಲ್ಲಿ ಹೇಳಿದರು. ಹಾಗಾಗಿ ಏನು ಇಲ್ಲಿ ಗಂಟ ನಡೀತಾ ಇರ್ತಕ್ಕಂಥ ನಮಗೆ ಬಂಡವಾಳ ಬಂದಿದೆ. ಬಂಡವಾಳ ಎಷ್ಟು ಅಂದರೆ ಸದಸ್ಯರಿಂದ ಷೇರು ಬಂಡವಾಳ 7,26,000 ಬರೀತಲ್ಲ. 7,26,000 ಸದಸ್ಯರಿಂದ ಬಂದಿರೋದು ಅಂದರೆ ಒಬ್ಬ ಸದಸ್ಯ ತಾವು ಒಂದು ಶೇರ್ನ ಮುಖ್ಯ ಬೆಲೆ 2,000. ಅದರಲ್ಲಿ ಅದು ಶೇರನ್ನು ಉಪಾಧ್ಯಕ್ಷರಾದ ಗಿರೀಶ್, ನಿರ್ದೇಶಕರುಗಳಾದ ಪೂರ್ಣಪ್ರಕಾಶ್, ಶರತ್, ಕುಮಾರ್, ಆನಂದ್, ಮಹೇಶ್, ಮಧು, ಬೋರೇಶ್, ತನುಜಾ, ಮಾನಸ, ಪುಟ್ಟರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದರು.